ಇದ್ದಂಥವ್ರಿಗೆ ಇದೇ ಗತಿ ಅಂತೇಳಿ ಸುರೇಶ್ ಗೌಡ. ಅಯ್ಯೋ, ಸುರೇಶ್ ಗೌಡನೇ ಕಾಂಗ್ರೆಸ್ ಬರೋಕ್ಕೆ ರೆಡಿಯಾಗಿ ಕೂತಿದ್ದ. ನೀವು ಸರಿ, ಅವನೇ ರೆಡಿಯಾಗಿ ಕೂತಿದ್ದ. ಈಗಿನ ಪರಿಸ್ಥಿತಿ ಅಂದ್ರೆ ಆ ಕ್ಷಣದ ರಾಜಕೀಯ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತೀರ ಅಷ್ಟೇನೆ. ಈಗ ನೋಡಿ, ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಲ್ಲ, ಹರಿತಕ್ಕಂಥ ನೀರದು. ಅದು ಹರ್ಕೊಂಡು ಹೋಗೋವಾಗ ಹಳ್ಳ ಕೊಳ್ಳ ಹೆಂಗಿದಾವ ಹಂಗಂಗೆ ಹೋಗ್ತಾ ಇರ್ತದೆ. ಹಂಗೆ ರಾಜಕಾರಣವೂ ಅಷ್ಟೇನೆ. ಅದನ್ನ ಸುಮ್ಮನೆ ನಾವು ಹಿಪೋಕ್ರಸಿಗೆ ಇಲ್ಲ, ನಾವು ಹಂಗೆ ತತ್ವ ಸಿದ್ಧಾಂತ ಅಲ್ಲಪ್ಪ, ತತ್ವ ಸಿದ್ಧಾಂತ ಅವು ಇವು ಇವರೆಲ್ಲ ಮಾತಾಡ್ತಾರಲ್ಲ, ಎಲ್ಲ ರಾಜಕಾರಣ ಅಧಿಕಾರಕ್ಕೋಸ್ಕರನೇ ಮಾತಾಡೋದು. ಯಾವ ತತ್ವೂ ಇಲ್ಲ, ಯಾವ ಸಿದ್ಧಾಂತವೂ ಇಲ್ಲ. ಸ್ವಂತಿಕೆ ನಮ್ಗೆ ಇಲ್ಲಿ ಅನುಕೂಲ ಆಗ್ತದೋ ಅಲ್ಲಿಗೆ ನಾವು ಇರೋದು. ಈಗ ಕೆಲವು ಲೀಡರ್ಸ್ಗಳು ಸಮಾಜವಾದಿಗಳಾಗಿರ್ತಾರೆ, ಎಲ್ಲ BJPಗೆ ಸೇರ್ಕೊತಾರೆ. ಸಮಾಜವಾದಕ್ಕೂ BJPಗೂ ಏನು ಸಂಬಂಧ? BJP ಸಿದ್ಧಾಂತ ರೈಟಿಸ್ಟ್ ಪಾರ್ಟಿ, ಅದು ರೈಟಿಸ್ಟ್ ಪಾರ್ಟಿ. ಅದು ಇವರು ಸಮಾಜವಾದಿಗಳು ಲೆಫ್ಟಿಸ್ಟ್. ಇವ್ರು ಕೂಡ ಸ್ವಾರ್ಥಕ್ಕೋಸ್ಕರ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತು. ಎಷ್ಟು ಜನ ಲೀಡರ್ಗಳು ಅವ್ರ ಹೆಸರುಗಳು ಹೇಳ್ಬೇಕು ಅಂತ ಹೇಳ್ಬಲ್ಲೆ, ನಾನು ಹೇಳಕ್ ಹೋಗಲ್ಲ ಅಷ್ಟೇ, ನೀವೇ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಸಿದ್ಧಾಂತದ ಬಗ್ಗೆ ಮಾತಾಡೋದು ಅದು ಇವತ್ತು ಅರ್ಥಹೀನ. ಆಯ್ತು, ಅಸಮಾಧಾನ ಇದು ತೀರ್ಮಾನ ತಗೊಳಕ್ ಹೇಳಿ, ಏನಂತೆ? ನನ್ನಷ್ಟಕ್ಕೆ ನಾನೇ ಸರ್ವಾಧಿಕಾರಿ. ನಾನು ಯಾರಿಗೂ ಏನು ನಾನೇನಿಲ್ಲ. ನನಗೇನು ದೇವರು ಸರಿಯಿಂದ ಬುದ್ಧಿ ಕೊಡ್ತಾನೆ ಹಾಗೆ ಮಾಡೋ ನಾನು ಅಷ್ಟೇ. ನಮಗೆ ಗೊತ್ತಿದ್ದು ಮತ್ತು ನಮ್ಮ ಜೊತೆ ಯಾಕಿರ್ಬೇಕು? ನಮ್ಮ ಸಹವಾಸ ಯಾಕೆ ಮಾಡಬೇಕು? ಅದರಿಂದ ನಾನು ನೋಡಿ, ವಿಶ್ವಾಸದಲ್ಲಿ ಬಂದಾಗ ಗೌರವ, ಇಲ್ಲ ಅಂದಾಗ ನಾನು ಗೌರವ ಕೊಡೋ ಅಗತ್ಯತೆ ನನಗೇನಿಲ್ಲ. ಬೇರೆಯವರು ಅಷ್ಟೇನೆ, ಅವರು ನನಗೇನು ಗೌರವ ಕೊಡಬೇಕು ಅಂತೇಳಿ ನಾನು ನಿರೀಕ್ಷೆ ಏನು ಮಾಡೋದಿಲ್ಲ. ಅದು ಅವ್ರಿಗೆ ಸೇರಿದ್ದು, ಅವ್ರ ಸ್ವಂತ ಸೇರಿದ್ದು. ನಮ್ದು ನಾವು ನಡೆಯೋದು ಈ ಥರ ಅಲ್ಲಪ್ಪ. ಏನು ಅಲ್ಲಪ್ಪ, ನನಗೂ ಈಗ ನಾನು ನಮ್ಮ ಹುಡುಗನ್ ಮಾಡ್ಬೋದಾಗಿತ್ತು. ಹಂಗಿದ್ರೆ ಇವನಿಗೆ ನಾಮಿನೇಟ್ ಮಾಡಿ ಇವನ್ನೇ ಅಧ್ಯಕ್ಷನ್ ಮಾಡ್ಬೋದಾಗಿತ್ತು. ಯಾರವ್ರ ನಾಗೇಶ್ ಬಾಬುಗೂ ಮಾಡ್ತೀನೋ ಬಿಡ್ತೀನೋ ಬಂದು ಹೇಳ್ಬೇಕಾಗಿತ್ತು. ಈಗ ನಾನು ನನ್ನ ಮಗನ ನಾಮಿನೇಟ್ ಮಾಡ್ಬೋದಾಗಿತ್ತು. ಆ ರೀತಿಯಲ್ಲಿ ನನ್ನದು ಅಧಿಕಾರ ಕೇಂದ್ರೀಕೃತ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ರೆ ಮಾಡ್ತಾ ಇದ್ದೆ. ನಾನೊಬ್ಬ ಶಾಸಕ ಇದ್ದಾನೆ, ಇರಲಿ ಪಾಪ, ಅವ್ರಿಗೆ ಒಂದು ಅವಕಾಶ, ಒಂದು ಅಧಿಕಾರ ಇರಲಿ ಅಂತ. ಅದು ನಾನು ಒಬ್ಬಂದೇ ತೀರ್ಮಾನ ಅಲ್ಲ, ಎಲ್ಲ ಸೇರಿ ತೀರ್ಮಾನ ಮಾಡಿರೋದು.